ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಅಮಾವಾಸ್ಯೆ ಅಂದರೆ ಅಮ ಅಂದರೆ ಆತ್ಮ, ವಾಸ್ಯ ಅಂದರೆ ಆತ್ಮ ವಾಸಸ್ಥಳ. ಜಗತ್ತಲ್ಲಿ ಕತ್ತಲಾಗಿರ್ತಕ್ಕಂಥ ಜೀವನದಲ್ಲಿ ಅಮಾವಾಸ್ಯೆ ಅಂದರೆ ಸೂರ್ಯ ಚಂದ್ರ ಇಬ್ಬರು ಒಂದೇ ಸ್ಥಳದಲ್ಲಿ ಏಕಾಗ್ರತೆಯಿಂದ ಕೂತ್ಕೊಳ್ಳೋ ದಿನ. ಆ ಅಮಾವಾಸ್ಯೆ ಶ್ರೇಷ್ಠ ಯಾರು ಗೊತ್ತಾ? ಲಕ್ಷ್ಮಿ. ಅದನ್ನು ಸಾಕ್ಷೀಕರಣ ಪಡಿಸ್ಬೇಕಾಗಿ ಏನಿಲ್ಲ. ನಾವು ಜಗತ್ತಲ್ಲಿ ಭೂಮಿಗೆ ಎಲ್ಲ ಚಿತ್ರಪಟಗಳಲ್ಲಿ ದೇವ ಸಾನ್ನಿಧ್ಯ ಹೇಗಿತ್ತು ಎತ್ತ ಅಂತ ತೋರಿಸ್ಕೊಡೋಕ್ಕೆ ರವಿವರ್ಮ ಆರ್ಟ್ಸ್ ಅಂತ ಮೊದಲಾಗಿ ಬಂತು. ಈ ರವಿವರ್ಮ ಬರೆದಿರ್ತಕ್ಕಂಥ ಕಲೆಯಲ್ಲಿ ನೀವು ಲಕ್ಷ್ಮಿ ನೋಡ್ಬೋದು. ಅಮಾವಾಸ್ಯೆ ಮೇಲ್ಭಾಗದಲ್ಲಿದೆ. ಅಂದರೆ ಇವಳು ಈ ದಿನವೇ ಶ್ರೇಷ್ಠ. ಆ ಅಮಾವಾಸ್ಯೆಗೆ ಲಕ್ಷ್ಮೀ ಪೂಜೆ. ಲಕ್ಷ್ಮಿಗೆ ಯಾರು ವಾಹನ? ಇದೇ ಶ್ರೀಕಾಕಾರ್ಯವಾಗಿರ್ತಕ್ಕಂಥ ಗೂಬೆ. ಅಂದರೆ ಈ ಗೂಬೆ ನಿಜವಾಗ್ಲಿ ಸಾಕ್ಷೀಕರಣವಾಗಿ ಅವಳಿಗೆ ವಾಹನ ಒಂದು ಕಡೆ, ಇನ್ನೊಂದು ಕಡೆ ಜ್ಯೇಷ್ಠಾದೇವಿ ಅಂದರೆ ನಮ್ಮ ದಾರಿದ್ರ್ಯವನ್ನು ಓಡಿಸ್ತಕ್ಕಂಥ ವಿಚಾರವಾಗಿ ಆಂದೆ. ಗೂಬೆಗೂ ಆಂದೆಗೂ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತೇ ಇಲ್ಲ ಪಾಪ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ರೆ ಹುಲಿನೂ ಒಂದೇ, ಬೆಕ್ಕು ಒಂದೇ. ಬೆಕ್ಕು ಬಹಳ ಮುಖ್ಯ, ಹುಲಿ ದೂರ ಹುಷಾರ್ ಅನ್ನೋ ಥರ. ಆದರೆ ಎಷ್ಟೋ ಜನ ಏನ್ಕೊಂಡ್ಬಿಟ್ಟಿದ್ರೆ ಈ ಬೆಕ್ಕು ಹುಲಿ ಒಂದೇ ಅನ್ನೋ ಥರ ಹೇಳ್ತಾರೆ ಗುರುಗಳು ಅಂತ ಇದ್ದಾರೆ. ಖಂಡಿತ ಇಲ್ಲ. ಗೂಬೆ ನಿಜವಾದ ಸಾಕ್ಷಿ ರೂಪವಾಗಿ ಯಾವುದೇ ಕಾರಣಕ್ಕೂ ನಾನು ಸೃಷ್ಟಿ ಮಾಡಿರೋ ಯಾವುದೇ ಕಾರಣಕ್ಕೂ ಒಂದು ವಾಹನ ಅಲ್ಲ. ಲಕ್ಷ್ಮಿ ಮೊದಲಾಗಿಂದ ಇಟ್ಕೊಂಡ್ಬಿಡ್ತಿರತಕ್ಕಂಥ ಗೂಬೆ. ಈ ಆಂಧ್ರವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ, ಅದಕ್ಕೂ ಮೊದಲು ಮಿಗಿಲಾಗಿ ಉತ್ತರ ಪ್ರದೇಶದಲ್ಲಿ, ಉತ್ತರ ಪ್ರಾಂತದಲ್ಲಿ, ಕಾಶ್ಮೀರದಲ್ಲಿ, ಹಿಮಾಲಯದಲ್ಲಿ ಈ ರೀತಿಯಾಗಿ ಆ ಸಾಕ್ಷೀಕರಣ ಬರ್ತಾ ಹೋಯಿತು. ಇದು ಮೊದಲಾಗಿ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲೇ ಸಾಕ್ಷೀಕರಣ ಆಯಿತು. ಅದಕ್ಕೆ ನೀವು ಹಳೆಯದಾಗಿ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ತೆಗೆದಾಗ ಗೊತ್ತಾಗತ್ತೆ. ಅದಾದಮೇಲೆ ಉತ್ತರ ಪ್ರಾಂತದಲ್ಲಿ ಎಲ್ಲ ಲಕ್ಷ್ಮಿಗಳ ಕೆಳಗೆ ಒಂದು ಶಂಕುವನ್ನು ಹಾಕಿ ಗೂಬೆಯನ್ನು ಸಾಕ್ಷಾತ್ಕಾರವಾಗಿ ಅದನ್ನು ಇಟ್ಟಿರತಕ್ಕಂಥ ವಿಚಾರವು ಗೊತ್ತಾಗತ್ತೆ. ಲಕ್ಷ್ಮೀನಾರಾಯಣಕ್ಕೆ, ನಾರಾಯಣನಿಗೆ ಆ ಕಡೆ ಇರ್ತಕ್ಕಂಥ ಗರುಡ, ಈ ಕಡೆ ಇರ್ತಕ್ಕಂಥ ಲಕ್ಷ್ಮಿಗೆ ಗೂಬೆ. ಗೂಬೆ ಯಾವ ಕಡೆ ಪುಟ್ಟದಾಗಿರುತ್ತೆ. ಗೂಬೆ ನೀವು ದೊಡ್ಡದಾಗಿರೋದು ಗೂಬೆ ಅನ್ಕೊಬೇಡಿ. ಗೂಬೆಗೆ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಅದೇ ಬ್ರೀಡು, ಅದು ಆಂದೆ ಅಂತ ಕರೀತಾರೆ. ಈ ಆಂದೆ ಹೆಂಗೆ ಅಂದರೆ ತಲೆ ಈ ಕಡೆ ಹೋದರೆ ಪೂರ್ತಿ ಸುತ್ಕೊಂಡು ಈ ಕಡೆ ಬರುತ್ತೆ. ಕರೆಕ್ಟಾಗಿ 360 ಡಿಗ್ರೀಸ್ ಹಿಂಗೋಗಿ ಹಂಗೆ ಬರುತ್ತೆ ಒಂದು ರೌಂಡು, ಇಲ್ಲ ಹಂಗೋಗಿ ಹಿಂಗೆ ಬರುತ್ತೆ. ಆದರೆ ಗೂಬೆಗೆ ಹಂಗೆ ಸಿಗಲ್ಲ. ಓನ್ಲಿ 180 ಡಿಗ್ರೀಸ್, ಸುಮ್ಮನೆ ಹೀಗಿಂದ ಹೀಗೆ ಅಷ್ಟೇ ಇರುತ್ತೆ. ಅದಕ್ಕೆ ಪುಟ್ಟದಾಗಿರ್ತಕ್ಕಂಥದ್ದನ್ನ ಗೂಬೆ, ದೊಡ್ಡದಾಗಿರ್ತಕ್ಕಂಥದ್ದು ಆಂದೆ. ಗರುಡ ಪಕ್ಷಿಯಷ್ಟು ದೊಡ್ಡದಾಗಿದ್ದರೆ ಆಂದೆ, ಪುಟ್ಟದಾಗಿದ್ದರೆ ಅದು ಗೂಬೆ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಅಯ್ಯೋ ಗೂಬೆ ಮುಂಡೆ ತಂದು ಅನ್ನಲ್ವೇ, ಹಾಗಾಗ್ಬಿಡುತ್ತೆ ಪರಿಸ್ಥಿತಿ. ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಯಾವುದಾದ್ರೂ ಹೇಳಿದಾಗ ಸರಿಯಾಗಿ ತಿಳ್ಕೋಬೇಕು. ಬೆಕ್ಕಿಗೆ ಹುಲಿಗೆ ಇರ್ತಕ್ಕಂಥ ಸಂಬಂಧ, ಭೇದ ಭಾವಗಳು ಬೇರೆ ಬೇರೆ ಏನು ಅನ್ನೋದು ಗೊತ್ತಾಗಬೇಕು. ಬೆಕ್ಕು ಎಲ್ಲವನ್ನೂ ಹೇಳ್ಕೊಡ್ತು. ಹಾಗೆ ಗೂಬೆ ಜೀವನದಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಅದು ಕೂತ್ಕೊಳ್ತಿದ್ದು ರಾತ್ರಿ ಹೊತ್ತು. ಆಂದೆ ಏನು ಹೇಗೆಂದರೆ ರಾತ್ರಿಯಲ್ಲಿ ಬೇಟೆ. ಗೂಬೆ ರಾತ್ರಿ ಹೊತ್ತು ಸಂಚಾರ ಮಾಡುವಾಗ ಯಾವ ಕಾಲಕ್ಕೂ ಎಲ್ಲಿ ಕೂತ್ಕೊಳ್ಳುತ್ತೆ? ಈ ಗಿಡ ಮರಗಳ ಮೇಲೆ ಕೂತ್ಕೊಳ್ಳೋದು ಅಂತಲ್ಲ, ಮನೆಗಳ ಮೇಲೆ ಮಾತ್ರ ಕೂತ್ಕೊಳ್ಳುತ್ತೆ. ಆಂದೆ ಮರದ ಮೇಲೆ ಮಾತ್ರ ವಾಸಸ್ಥಳ. ಯಾವ ಕಾಲಕ್ಕೂ ಗೂಬೆ ಮರದ ಮೇಲೆ ವಾಸವಾಗೋದೇ ಇಲ್ಲ. ಅದು ಕೂತ್ಕೊಳ್ತಕ್ಕಂಥದ್ದು ಎಲ್ಲಿ, ಏನು, ಎತ್ತ ನೀವೆಲ್ಲಾದರೂ ನೋಡಿದ್ದೀರಾ? ಗೂಬೆ ಒಂದು ಗುಹಾಂತರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರ ನಿವಾಸವಾಗುತ್ತೆ, ಮರದಲ್ಲಿ ವಾಸವಾಗಲ್ಲ. ಮರದಲ್ಲಿ ವಾಸವಾಗೋದಲ್ಲ ಆಂದೆಗಳು. ಆಂದೆ ಏನಾದರೂ ಮನೆ ಮೇಲೆ ಕೂತ್ಕೊಂಡ್ರೆ ದೊಡ್ಡ ದಾರಿದ್ರ್ಯ, ಮನೆ ವಿನಾಶ ಅಂತ ವಿಚಾರ. ಅದಕ್ಕೆ ಎರಡನ್ನೂ ತಿಳ್ಕೊಳ್ಳದೆ ನೀವು ತಪ್ಪುಗಳನ್ನು ತಗೊಂಡು ಇಲ್ಲದೇ ಇರೋ ಕಥೆಗಳನ್ನ ಹೇಳ್ಕೊಂಡ್ರೆ ಪ್ರಯೋಜನವಿಲ್ಲ. ಆದರೆ ಜಗತ್ತಲ್ಲಿ ಏನು ಅಂದರೆ ಅನ್ಯಾಯಕ್ಕೆ ಎಷ್ಟೋ ಜನ ಹಾಕ್ತಕ್ಕಂಥ ವಿಧಿವಿಧಾನಗಳು. ಈ ಅನ್ಯಾಯಕ್ಕೆ ಕರೆಕ್ಟಾಗಿ ಸಿಸ್ಟಮಾಗಿ ಗೊತ್ತಿಲ್ಲದಿದ್ದವ್ರು ಏನು ಮಾಡ್ತಾರೆ? ಎಂಟಿ ವೆಸಲ್ಸ್ ಮೇಕ್ ನಾಯ್ಸ್, ಟಾಸ್ ಫುಸ್ ಡಾಮ್ ಡೋಸ್ ಅಂತ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಎಲ್ಲವೂ ವಿಶೇಷವಾಗಿರ್ತಕ್ಕಂಥ ಬಿಳಿ ಆನೆ ಇದ್ದ ಹಾಗೆ, ಐರಾವತ ಇದ್ದ ಹಾಗೆ ಹೋಗ್ತಾ ಇದ್ದಾಗ ನಾಯಿ ಪಾಪ ಬೀದಿ ನಾಯಿಗಳು ಬೊಗಳ್ತಾ ಇರುತ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಗಂಭೀರವಾಗಿ ರಾಜಾರೋಷವಾಗಿ ಹೋಗಬೇಕು. ಆನೆಗಿದ್ದ ಬೆಲೆ ಆನೆಗಿದ್ದಿರುತ್ತೆ, ಪಾಪ ನಾಯಿ ಬೆಲೆ ನಾಯಿಗೆ. ಏನಂತೀರ? ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತಂದೆ ಆಲೋಚನೆ ಇರಬೇಕು. ಇಲ್ಲ ದೊಡ್ಡವರು ಹೇಳತಕ್ಕಂಥ ವಿಚಾರವನ್ನು 4 ಕಡೆ ವಿಮರ್ಶನೆ ಮಾಡಬೇಕು. ತದನಂತರ ಯಾವುದೇ ಕಾರಣಕ್ಕೂ ಸ್ಪರ್ಧೆಗೆ ಬರಬೇಕು. ಅದು ಬದಲು ನಾನು ಹೊರಟೋಗ್ತೀನಿ ಅಂದರೆ ಹೀಗೇನೆ ಆಗೋದು. ಅದಕ್ಕೆ ಎಲ್ಲರೂ ಆ ಗೂಬೆ ವಾಹನವನ್ನು ಲಕ್ಷ್ಮಿ ಹತ್ರ ಇಟ್ಟು, ಅಮಾವಾಸ್ಯೆ ಶ್ರೇಷ್ಠ, ಅಮಾವಾಸ್ಯೆ ಲಕ್ಷ್ಮೀ ಪಟವನ್ನು, ಲಕ್ಷ್ಮಿ ಯಾವ ಕಾಲಕ್ಕೂ ಕೂತಿದ್ರೆ ಚೆನ್ನಾರಿ, ನಿಂತಿದ್ರೆ ಚೆನ್ನಾರಿ. ಕೂತ್ಕೊಂಡ್ರೆ ನಮ್ಮಲ್ಲೇ ಇರ್ತಾಳಂತೆ, ನಿಂತ್ಕೊಂಡ್ರೆ ಪಾಪ ಪಕ್ಕದ ಮನೆಗೆ ಹೊಟ್ಟೋಗ್ತಾಳೆ ನೋಡಿ. ಅಯ್ಯೋ ಯಾರು ಹೇಳಿದವರು? ಲಕ್ಷ್ಮಿ ಕೂತ್ರು ಅಷ್ಟೇ ನಿಮ್ಮಲ್ಲೇ ಇರ್ತಾಳೆ,
ನಿಂತರೂ ಅಷ್ಟೇ ನಿಮ್ಮಲ್ಲೇ ಇರ್ತಾಳೆ. ಮಲಗಿರೋ ಲಕ್ಷ್ಮಿ ಅಂತೂ ಯಾರೂ ಸೃಷ್ಟಿ ಮಾಡಿಲ್ಲ. ಮಾಡ್ಬೋದೇನಪ್ಪ, ಬೇಕಾದ್ರೆ ನಿಮಗೋಸ್ಕರ ನಾನು ಮಾಡ್ಕೊಡ್ತೀನಿ ಬಿಡಿ, ತಲೆ ಏನು ಕೆಡಿಸ್ಕೋಬೇಕಾಗಿಲ್ಲ. ಜೀವನದಲ್ಲಿ ತಿಳ್ಕೊಳ್ಳಿ, ನಿಂತಿರೋ ಲಕ್ಷ್ಮಿ ಅಂದರೆ ಚಂಚಲೆಯಾಗಿರ್ತಾಳೆ. ಆ ಲಕ್ಷ್ಮಿ ನಿತ್ಯ ನೀರಲ್ಲಿರ್ತಾಳೆ, ಕಮಲದ ಹೂನಲ್ಲಿರ್ತಾಳೆ, ಕಾಲು ಕಾಣದಿದ್ದಾಗಿರ್ತಾಳೆ, ಕಮಲದ ಹೂನಲ್ಲಿ ಕಾಲು ಮುಚ್ಚಿರುತ್ತೆ. ಇದಕ್ಕೆ ಆ ಲಕ್ಷ್ಮೀ ಕ್ರಿಯಾ ಅಂತ ಹೇಳ್ತೀವಿ. ಅಂದರೆ ಚಂಚಲೆ, ದುಡ್ಡನ್ನ ಭದ್ರ ಇಟ್ಕೊಳ್ಳಿ ಅಂತ ತೋರಿಸ್ತಕ್ಕಂಥ ಇದಕ್ಕೆ ಒಂದು ನೀತಿ ಪಾಠವನ್ನು ಹೇಳಕ್ಕೆ ಲಕ್ಷ್ಮಿ ನಿಂತಾರೆ ಅಂತ ಅರ್ಥ ಅಷ್ಟೇ ಹೊರತು ನಿಂತಿರೋ ಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೊರಟೋಗ್ತಾಳೆ ನೀವು ಪೂಜೆ ಮಾಡಿದ್ರೆ ಅಂತ ಯಾವ ಶಾಸ್ತ್ರಲ್ಲೂ ಹೇಳಿಲ್ಲ. ಅರ್ಥ ಆಯ್ತಾ? ಕೂತಿರೋ ಲಕ್ಷ್ಮಿ ಕೂತ್ಕೊಂಡೇ ಇರ್ತಾಳೆ ಅನ್ಕೊಂಡ್ಬಿಟ್ರೆ, ಬೀಗ ಹಾಕಿಟ್ರೆ ಗಣ ಹೊತ್ಕೊಂಡು ಹೋಗುತ್ತೆ. ಪಕ್ಕದ ಮನೆ ಕಳ್ಳ ಬಂದು ಹೊತ್ಕೊಂಡು ಹೋಗ್ತಾನೆ, ಇಲ್ದಿರೆ ಇನ್ನೊಬ್ರು ಮನೆಯವರೇ ಕಳೆ ದೋಚ್ತಾ ಇರ್ತಾರೆ. ಯಾವುದೋ ಬೇಲಿಯದ್ದೋ ಹೊಲ ಮೇಯ್ತಾ ಇರುತ್ತೆ. ಅಷ್ಟೇ ಬಿಟ್ರೆ ಕೂತಿರೋ ಲಕ್ಷ್ಮಿ ಶ್ರೇಷ್ಠ, ನಿಂತಿರೋ ಲಕ್ಷ್ಮಿ ಶ್ರೇಷ್ಠ ಅಲ್ಲ. ಮುಖ್ಯ ನೀವು ನಿಜವಾಗ್ಲೂ ಲಕ್ಷ್ಮಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಲಕ್ಷ್ಮಿ ಅಂದರೆ ಲಕ್ಷ್ಯವನ್ನ ಮುಟ್ಟಕ್ಕೆ ಶಕ್ತಿ ಕೊಡೋಳು ಲಕ್ಷ್ಮಿ. ನಿಮ್ಮ ಲಕ್ಷ್ಯ ಏನೋ ದುಡ್ಡು ಮಾಡೋದೇ ಅಂತಲ್ಲ, ಎಲ್ಲಾ ಲಕ್ಷ್ಯಗಳು, ಯಶಸ್ಸು, ಕೀರ್ತಿ, ಎಷ್ಟು ಪಟ್ಟಗಳು, ರಾಜ್ಯ ಪಟ್ಟಗಳು, ಪ್ರಮೋಷನ್, ಅಧಿಕಾರ ಎಲ್ಲವೂ ನಿಮ್ಮದು ಬೇಕಾಗಬೇಕಾದ್ರೆ ಲಕ್ಷ್ಮಿ ಹಿಂದೆ ಹೊರಟೋಗ್ತೀರಾ. ತಪ್ಪು. ವಿದ್ಯೆ ನಿಮ್ಮ ಹತ್ರ ಇದ್ದರೆ ಲಕ್ಷ್ಮಿ ತಾನಾಗೆ ಹಿಂದಕ್ಕೆ ಬರ್ತಾಳೆ. ಆದರೆ ವಿದ್ಯೆಗೆ ಜೊತೆಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಹೇಗಂದ್ರೆ ಹಾಗೆ ಇಟ್ಕೊಳ್ಳೋದಲ್ಲ. ಆದರೆ ದುರಹಂಕಾರ ಪಡಬಾರ್ದು. ಇವತ್ತು ಬಂತೋ ನಾಳೆ ಬೆಳಗ್ಗೆ ಹೋ ಅನ್ಬಾರ್ದು. ಬೆಳಗ್ಗೆ ಬೀದಿಗೆ ಬಂದ್ಬಿಟ್ರೆ ಏನು ಮಾಡ್ತೀರಾ? ಮನೆ ಕೊಚ್ಕೊಂಡು ಹೊಟ್ಟೋದ್ರೆ ಯಾವ ದುಡ್ಡು ಇಲ್ಲ. ಇವತ್ತಿನ ದಿವಸ ಎಲ್ಲವೂ ಲಕ್ಷ್ಮೀ ಪ್ರಿಯ. ಅದಕ್ಕೆ ಈ ಅಮಾವಾಸ್ಯೆಯಿಂದ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಸಂಸ್ಥೆ ಮುಖಾಂತರವಾಗಿ ಮೂಲ ರಹಸ್ಯದ 2 ವಿಶೇಷವಾಗಿರೋ ಪೂಜೆ, ಒಂದು ಪೌರ್ಣಮಿ ಪೂಜೆ, ಒಂದು ಅಮಾವಾಸ್ಯೆ ಪೂಜೆ. ನಿಜವಾದ ಕಷ್ಟ ಯಾವನಿಗಿದೆ ಜೀವನದಲ್ಲಿ, ಯಾರೂ ನಿಮಗೆ ಜೀವನದಲ್ಲಿ ಯಾವನೂ ಸರಿಪಡಿಸಲೇ ಇಲ್ಲ ಅಂಥವ್ರು ಬನ್ನಿ. ನಾನು ಕೈಲಾದ ಮಟ್ಟಿಗೆ ನನಗೆ ಗೊತ್ತಿರೋ ವಿದ್ಯೆಯಲ್ಲಿ ಇಲ್ಲದೆ ಇರೋದೆಲ್ಲ ಊಹಾಪೂಹ ಎಲ್ಲ ಮಾಡಿಕೊಂಡು, ಇಲ್ಲದೇ ನಾಟಕಗಳೆಲ್ಲ ಹೇಳ್ಕೊಂಡು ಬೇರೆಯವ್ರ ಥರ ಇಷ್ಟು ಕೊಟ್ಬಿಡಿ ಸರ್ ಹೋಗುತ್ತೆ, ಇದೆಲ್ಲ ಬೂಟಾಟಿಕೆ. ಖಂಡಿತ ಇವನ ಹಣೆ ಬರ ಇಷ್ಟೇ ಅಂದರೆ ಅಷ್ಟೇ, ಮುಗ್ದೋಯ್ತು. ಅವ್ನು ಸರಿ ಹೋಗೋಕ್ಕೆ ಸಾಧ್ಯವಿಲ್ಲ ಅಂದರೆ ಮುಗ್ದೋಯ್ತು. ಯಾಕಂದರೆ ಅವನ ಹಣೆಯಲ್ಲಿ ಬರ್ದಿರುತ್ತೆ. ಇಲ್ಲದೇ ಇದ್ದರೆ ಪರಿಹಾರ ಅನ್ನೋದು ಬರೆದಿರಬೇಕಲ್ಲ ಹಣೆಯಲ್ಲಿ. ಆವಾಗ ಮಾತ್ರ ಆ ಸರಿ ತಿದ್ದುಪಡಿಸ್ಕೋಬೇಕು. ಅದಕ್ಕೆ ಏನು ಬೇಕು? ದೈವ ಬಲ ಬೇಕು. ಆ ದೈವ ಬಲ ನನ್ನ ಹತ್ರ ಇದೆ. ನೀವುಗಳು ಅದೇ ಪ್ರಯತ್ನದಲ್ಲಿದ್ದರೆ ಖಂಡಿತವಾಗ್ಲೂ ಲಕ್ಷ್ಮಿ ಹೋಲಿಸ್ಕೋಬೋದು. ಅದಕ್ಕೆ ಅಮಾವಾಸ್ಯೆ ಲಕ್ಷ್ಮಿನ ಹೇಗೆ ಪೂಜೆ ಮಾಡೋದು? ಅಮಾವಾಸ್ಯೆಗೆ ಹೆಂಗಸರೇ ಪೂಜೆ ಮಾಡಬೇಕು, ಪೌರ್ಣಮಿಗೆ ದಂಪತಿಗಳೇ ಪೂಜೆ ಮಾಡಬೇಕು. ಸತ್ಯನಾರಾಯಣ ಪೂಜೆ ಅಂತ ಸುಮ್ಮನೆ ಪೂಜೆ ಮಾಡ್ಕೊಳ್ಳೋದಲ್ಲ. ಸತ್ಯನಾರಾಯಣಗೆ ಒಂದು ವ್ರತಕಥ ಮಾಲೆ ಇದೆ, ಅದನ್ನ ಪೂಜೆ ಪುನಸ್ಕಾರದ ವ್ರತ ಇದೆ. ಯಾವ ರೀತಿ ಮಾಡಬೇಕು? 48 ಡೇಸ್, ಆ 42 ದಿವಸ ಮಂಡಲವಾಗಿರಬೇಕು. 48 ಡೇಸ್, 54 ಡೇಸ್ ಯಾವ್ರಿಗೆ? ಈಶ್ವರನಿಗೆ. ಅದೇ ರೀತಿ 48 ಡೇಸ್ ಅಂದರೆ ಒಂದು ಮಂಡಲ ಲಕ್ಷ್ಮಿಗೆ, ಪರಮೇಶ್ವರನಿಗೆ, ಇದಕ್ಕೆಲ್ಲ ಒಂದು ಮಂಡಲ. ದುರ್ಗಾಂಶಕ್ಕೆಲ್ಲ 54 ದಿವಸದ ಉಪನಿಷತ್ ಅಂದರೆ 108 ಅಥವಾ 54. ಈ ರೀತಿ ಮಹಾವಿಷ್ಣು ಸ್ವರೂಪದಲ್ಲಿ ನೀನು ಎಷ್ಟು ಶುಚಿರ್ಭೂತವಾಗಿದ್ದರೆ ಆ ಪೂಜೆಗೆ ಕೂತ್ಕೊಳ್ಳೋಕೆ ಅರ್ಹ. ನಾನು ಹೇಳ್ಬಿಟ್ಟೆ, ನೆನ್ನೆ ತಿಂದು ಬಂದಿದ್ದೆ. ಇನ್ನೇ ಏನು ಮಾಡ್ತೀರಾ ಗೊತ್ತಾ? ಬಹಳ ಜನ ಮಾಂಸಗಳನ್ನ ತಿನ್ಕೊಂಡ್ಬಂದ್ಬಿಡ್ತೀರ. ತಿಂದ ಮೇಲೆ ನೆನ್ನೆ ದಿವಸ ಏರ್ಗಿರುತ್ತೀರ. ಈ ಮಾಂಸ ತಿಂದ ಮೇಲೆ 42 ಡೇಸ್ ಅಂತಲ್ಲ, 72 ಅವರ್ಸ್ ಒಳಭಾಗದಲ್ಲಿ ಇರುತ್ತೆ ಯಾವುದೋ ಮಾಂಸಾಹಾರ. ಅದು ಜೀರ್ಣ ಆಗಿರಲ್ಲ. ಜೀರ್ಣ ಆಗದಿರೋದನ್ನ ನೆಕ್ಸ್ಟ್ ಡೇ ಹೋದ ತಕ್ಷಣ ಕೆಲವು ನೋಡಿ, ನೀವು ಮೀನು ತಿಂದಿರ್ತಾರೆ, ಆ ಮೀನು ತಿಂದವರು ಬಾಯಿ ವಾಸನೆ ಒಂದು 3 ದಿವಸಕ್ಕೆ ಹೋಗಲ್ಲ. ಕೈ ವಾಸನೆ ಅಂತೂ ಮೊಗ್ಲೇ ಹೋಗಲ್ಲ. ಹತ್ತಿರ ಕೂತ್ಕೊಂಡ್ರೆ ಏನೋ ಹಂಗೆ ಮೀನು ತಿಂದಿದ್ದ ವಾಸನೆ ಅಂತ. ಮೀನು ವಾಸನೆನೇ ಹೋಗದಿದ್ರೆ ದೇಹದಲ್ಲಿ ಶುಚಿರ್ಭೂತವಾಗದೇ ಇದ್ದಾಗ, ದೇಹ ಸತ್ತಾಗ ಆ ವಾಸನೆ ಎಷ್ಟು ನಾರತ್ತೆ ತಲೆಗೆ ಹಾಕೋಬೇಕು. ಅಂದ್ರೇನು? ನಮ್ಮ ದೇಹವನ್ನೇ ಅವನ ಲೆಟ್ರೀನು, ಬಾತ್ರೂಮ್ ಎಲ್ಲ ಮಾಡಿಟ್ಟಿಯಾನ ಭಗವಂತ. ಆದರೆ ಇದನ್ನ ಯಾವಾಗವಾಗ ಶುಚಿರ್ಭೂತ ಪಡಿಸ್ಕೊಂತೀವಿ. ಹೇಗೆ? ಆಕ್ಟಿವೇಶನ್ ಎನರ್ಜಿ. ಆವಾಗವಾಗ ಸಾಧನೆ ಮಾಡ್ಕೋಬೇಕು, ಆವಾಗವಾಗ ಅದು ಕ್ಲೀನ್ ಮಾಡ್ಕೋಬೇಕು, ಆವಾಗವಾಗ ದೈಹಿಕವಾಗೂ ಕ್ಲೀನ್ ಮಾಡಬೇಕು, ಮಾನಸಿಕವಾಗೂ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾಗ ಈ ದೇಹ ಹೋಗೋದ ಬೇಡವಾ? ದೇವರುಗಳನ್ನ ಒಳಗೆ ಕೂಡಿಸ್ಕೊಳ್ಳೋಣ ಬೇಡವಾ? ಅದಕ್ಕೆ ಯದ್ಭಾವಂ ತದ್ಭವತಿ. ಮನಸ್ಸಲ್ಲಿ ಒಳಗೆ ಭಗವಂತ ಇದ್ದಾನೆ, ಅದನ್ನು ಸರಿ ಶುಚಿರ್ಭೂತ ಪಡಿಸ್ಕೊಂಡ್ರೆ ಹೊರಭಾಗದಲ್ಲಿ ಏನು ಅಲಂಕಾರ ಮಾಡಿಕೊಂಡ್ರು ಪ್ರಯೋಜನ ಇಲ್ಲ. ಒಳಭಾಗದಲ್ಲಿ ಮನಸ್ಸು ಚೆನ್ನಾಗಿರಬೇಕು. ಆ ಮನಸ್ಸು ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು? ತ್ಯಾಗವನ್ನು ಮಾಡಬೇಕು. ಮಾಂಸಾಹಾರಿಗಳು ತ್ಯಾಗವನ್ನು ಕೆಲವರು ಮಾಡಲೇಬೇಕು. ಕೆಲವರೆಲ್ಲ ಹೇಳ್ತಾರೆ ನೀವೆಲ್ಲ ಮಾಂಸಾಹಾರನ ಬಿಟ್ಬಿಡು ಹಾಗೆ ಹೀಗೆ ಅಂತ. ನಾನು ಏನು ಹೇಳಿದೆ? ಇಂತಿಂಥ ದಿವಸ ಬಿಟ್ಬಿಡಿ ಇನ್ನೇ ಹೊರತು ಎಲ್ಲ ದಿವಸ ಬಿಟ್ಬಿಡಿ ಅಂತ ಹೇಳಿಲ್ವಲ್ಲ. ಬಿಟ್ಟು ಬನ್ನಿ ಅಂತ ಒಂದು ಯಾವ ಕಾಲಕ್ಕೂ ಏನೋ ಒಂದು ಕರೆ ನೀಡಿದ್ದೀವಿ. ಬಿಟ್ಟು ಬಂದರೆ ಸಂತೋಷ, ಬರ್ದಿದ್ರೆ ನಾ ಏನು ಮಾಡೋಕ್ಕಾಗತ್ತೆ? ತಲೆ ಕೆಡಿಸ್ಕೊಳಕತ್ತೇನೋ? ಇಲ್ಲ, ನಿನ್ನ ಹಣೆ ಬರದಲ್ಲಿ ಇಷ್ಟೇ ದಿವಸ ಇರುತ್ತೆ ಅಂತ. ಅದಕ್ಕೆ ಅಮಾವಾಸ್ಯೆ ಅಂದ್ರೇನು? ಪ್ರೇತಗಳಿಗೆ ಇಷ್ಟವಾಗದೇ ಇರೋ ಕೆಲಸ ನೀವು ಮಾಡಬಾರ್ದು. ಲಕ್ಷ್ಮಿನ ಮನೆ ಒಲಿಯಲ್ಲ. ಲಕ್ಷ್ಮಿಗೆ ಅಲಕ್ಷ್ಯವನ್ನ ಮಾಡಿದಾಗ ಅವಳಿಗೆ ಇಷ್ಟವಾಗಲ್ಲ. ಏನು ಹೇಳ್ತಾಳೆ ಅಂದರೆ 4 ತಲೆಮಾರಂತೆ. ಈ 4 ತಲೆಮಾರಲ್ಲಿ ತಂದೆ, ಮಗ, ಮೊಮ್ಮಗ, ಮೊಮ್ಮಗ, ಈ 4 ತಲೆಮಾರಿಗೆ ಚೇಂಜ್ ಆಗ್ತಾಳೆ ಲಕ್ಷ್ಮಿ. ಕಾಲಚಕ್ರವನ್ನು ತಿರುಗಿಸ್ತಾಳೆ.